ದಾಂಡೇಲಿಯ ಗಾಂಧಿನಗರದ ವಾರ್ಡ್ ನಂಬರ್ 2ರಲ್ಲಿ ಅಂಬೇಡ್ಕರ ಅಭಿಮಾನಿ ಸೇನೆ ಭೀಮಧ್ವನಿ ಸಂಘದ 6ನೇ ವರ್ಷಾಚರಣೆ ನಿಮಿತ್ತ ಅರ್ಹ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ಸ್ಕೂಲ್ ಬ್ಯಾಗ್ ಹಾಗೂ ನೋಟ್ಬುಕ್ಗಳನ್ನು ವಿತರಿಸಲಾಯಿತು. ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಸ್ಕೂಲ್ ಬ್ಯಾಗ್ ಹಾಗೂ ನೋಟ್ಬುಕ್ ವಿತರಿಸುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ದಾನ ಚಿಂತಾಮಣಿ ಖ್ಯಾತಿಯ ಕೆಆರ್ ರಮೇಶ್ ಅವರು ಶೈಕ್ಷಣಿಕ ಸಾಮಗ್ರಿಗಳನ್ನು ಮಕ್ಕಳಿಗೆ ವಿತರಿಸಿದರು. ಬಳಿಕ ಮಾತನಾಡಿದ ಅವರು, ಭೀಮಧ್ವನಿ ಸಂಘದವರು ಧ್ವಜಸ್ತಂಭ ಸ್ಥಾಪಿಸಿರುವ ಈ ಜಾಗವನ್ನು ಶಾಸಕ ಆರ್.ವಿ. ದೇಶಪಾಂಡೆ ಅವರೊಂದಿಗೆ ಚರ್ಚಿಸಿ ಸಂಘದ ಹೆಸರಿಗೆ ಅನುಮೋದನೆ ಮಾಡಿಸಿಕೊಡಲು ಶ್ರಮಿಸುತ್ತೇನೆ. ಇಡೀ ಜಾಗದಲ್ಲಿ ನನ್ನ ಸ್ವಂತ ಖರ್ಚಿನಿಂದ ಒಂದು ಸುಸಜ್ಜಿತ ಡಿಜಿಟಲ್ ಗ್ರಂಥಾಲಯ ನಿರ್ಮಿಸಿಕೊಡುವ ಭರವಸೆ ನೀಡಿದರು. ಹಣ ಇದ್ರೆ ಸಾಲದು, ಜೊತೆಗೆ ಮಾನವೀಯತೆಯ ಗುಣ ಇರಬೇಕು. ಆ ಮಾನವೀಯತೆಯ ಗುಣ ಇವತ್ತು ನಾವು ಬಡವರಾಗಿದ್ದರೂ ಸಹ ಇಲ್ಲಿ ನಾವು ಕಾಣ್ತಾ ಇದ್ದೀವಿ ಅದನ್ನು. ಯಾಕಂದರೆ ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ಮಿಗಿಲಾದ ದಾನ ಏನಾದರೂ ಇದ್ದರೆ ಅದು ವಿದ್ಯಾದಾನ. ಕೆಲವರು ಹೇಳ್ತಾರೆ ರಕ್ತದಾನ, ಅನ್ನದಾನ ಇವೆಲ್ಲ ಇರುತ್ತೆ ಹೋಗುತ್ತೆ. ಶಾಶ್ವತವಾಗಿ ನಮ್ಮ ಉಸಿರಿರೋ ತನಕ ನಮ್ಮ ಜೊತೆಯಲ್ಲಿ ಇರತಕ್ಕಂತಹ ಒಂದು ಅದ್ಭುತವಾದಂತಹ ವಸ್ತು ಯಾವುದಾದ್ರೂ ಇದ್ರೆ ಶಿಕ್ಷಣ. ಅದಕ್ಕೆ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಹೇಳಿದ್ದಾರೆ, ನಿನ್ನ ದುಡಿಮೆ 1 ರೂಪಾಯಿ ಇದ್ರೆ 50 ಪೈಸೆಯನ್ನ ನೀವು ನಿಮ್ಮ ಜೀವನಕ್ಕೆ ಉಪಯೋಗಿಸ್ಕೊಳ್ಳಿ. ಇನ್ನು 50 ಪೈಸೆನ ನೀವು ಜೋಪಾನವಾಗಿ ಪುಸ್ತಕ ಕೊಳ್ಳೋದ್ರಾಗೆ ನೀವು ಉಪಯೋಗಿಸಿ. ಹರ್ಷಿತಾ ಅವರು ಮಾತನಾಡಿ, ಪ್ರತಿ ವರ್ಷ ಇಷ್ಟೊಂದು ಮಕ್ಕಳಿಗೆ ಶೈಕ್ಷಣಿಕ ಸಾಮಗ್ರಿ ನೀಡುವುದು ಸಾಮಾನ್ಯ ಕಾರ್ಯವಲ್ಲ. ಈ ಸಂಘಟನೆಯ ಕಾರ್ಯಕ್ಷಮತೆಗಾಗಿ ಡಿಜಿಟಲ್ ಲೈಬ್ರರಿ, ಸಮುದಾಯ ಭವನ ಹಾಗೂ ತುರ್ತು ಪರಿಸ್ಥಿತಿಯಲ್ಲಿ ಗಂಜಿ ಕೇಂದ್ರ ಸ್ಥಾಪಿಸಲು ಕನಿಷ್ಠ 10 ಗುಂಟೆ ಜಾಗ ಮಂಜೂರು ಮಾಡಬೇಕು. ಈ ಸ್ಥಳದ ಮಾರುಕಟ್ಟೆ ದರವನ್ನು ಭರಿಸಲು ಯುವಜನತೆ ಹಾಗೂ ಸಾರ್ವಜನಿಕರು ಸಿದ್ಧರಿದ್ದೇವೆ. ಶಾಸಕರಾದ ಆರ್.ವಿ. ದೇಶಪಾಂಡೆ ಅವರು ಇದಕ್ಕೆ ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು. ಹಾಗೂ ಈ ಸಂಘದವರು ನಮ್ಮ ಯುವ ಜನತೆಗೆ ಶಿಸ್ತು, ತಾಳ್ಮೆ, ಸಹನೆಯನ್ನು ಕಲಿಸಿಕೊಡುತ್ತಿದ್ದಾರೆ. ಸನ್ಮಾನ್ಯ ಶ್ರೀ ಆರ್.ವಿ. ದೇಶಪಾಂಡೆ ಸಾಹೇಬರು ಇದನ್ನು ವಿಶೇಷವಾದ ಪ್ರಕರಣ ಎಂದು ಪರಿಗಣಿಸಿ ಅಂಬೇಡ್ಕರ್ ಅಭಿಮಾನಿ ಸೇನೆ ಭೀಮಧ್ವನಿ ಸಂಘಕ್ಕೆ ನಮ್ಮ ಎಲ್ಲ ಯುವ ಜನತೆಯ ಪರವಾಗಿ ಹಾಗೂ ಸಾರ್ವಜನಿಕರ ಪರವಾಗಿ ಸದರಿ 10 ಗುಂಟೆ ಜಾಗವನ್ನು ಸಂಘದ ಹೆಸರಲ್ಲಿ ನೋಂದಾಯಿಸಿಕೊಡಬೇಕಾಗಿ ತಮ್ಮಲ್ಲಿ ಈ ಸಭೆಯ ಮೂಲಕ ನಮ್ಮ ಎಲ್ಲ ಯುವ ಜನತೆಯ ಪರವಾಗಿ ಹಾಗೂ ಸಾರ್ವಜನಿಕರ ಪರವಾಗಿ ಸದರಿ 10 ಗುಂಟೆ ಜಮೀನನ್ನು ಮಂಜೂರಿಸಬೇಕಾಗಿ ತಮ್ಮಲ್ಲಿ ಈ ಸಭೆಯ ಮೂಲಕ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತಾ SC/ST ದೌರ್ಜನ್ಯ ತಡೆ ಸಮಿತಿಯ ಜಿಲ್ಲಾ ಸದಸ್ಯರಾದ ಮಾರುತಿ ಗಾವಾಡಿ ಅವರು ಮಾತನಾಡಿ, ಕಾನೂನಾತ್ಮಕವಾಗಿ ನೋಂದಣಿಯಾಗಿ ಇಂತಹ ಸಮಾಜಮುಖಿ ಕೆಲಸ ಮಾಡುತ್ತಿರುವ ಸಂಸ್ಥೆಗೆ 10 ಗುಂಟೆ ಜಾಗ ಮಂಜೂರು ಮಾಡಲು ಜಿಲ್ಲಾಧಿಕಾರಿಗಳಿಗೆ ವಿಶೇಷ ಮನವಿ ಸಲ್ಲಿಸಿ ಜಾಗವನ್ನು ಸಂಘದ ಹೆಸರಿಗೆ ನಮೂದಿಸಿಕೊಡಲು ವೈಯಕ್ತಿಕವಾಗಿ ಗಮನ ಹರಿಸುತ್ತೇನೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸಂಘದ ಅಧ್ಯಕ್ಷರಾದ ರವಿ ಮಾಳ್ಕರಿ ಅವರು ಮಾತನಾಡಿ, ನಮ್ಮ ಸಂಘಟನೆಯನ್ನು ಹರಸಿ ಬೆಳೆಸುತ್ತಿರುವ ಎಲ್ಲ ದಾನಿಗಳಿಗೆ ಋಣಿಯಾಗಿದ್ದೇವೆ. ಸಾರ್ವಜನಿಕರಿಂದ ಸಿಗುತ್ತಿರುವ ಈ ಆಶೀರ್ವಾದ ಮತ್ತು ಚಪ್ಪಾಳೆಗಳು ನಮ್ಮ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತ ದಾನಿಗಳಿಗೆ ಸಲ್ಲಬೇಕು ಎಂದರು. ಕಾರ್ಯಕ್ರಮದಲ್ಲಿ ಧನುಶ್ರೀ ಅವರು ಸಂವಿಧಾನ ಪೀಠಿಕೆ ಬೋಧಿಸಿದರು. ಕಾರ್ಯಕ್ರಮದಲ್ಲಿ ಪ್ರಮುಖರಾದ ದಾವಲ್ ಸಾಬ್ ಬಾಬಣ್ಣವರ್, ಸುನೀತಾ ಎಸ್ ನಾಯಕ್, ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾದ ರತ್ನಂ ಬಂಡಿ, ಗುತ್ತಿಗೆದಾರ ರವಿ ನಾಯ್ಕ್ ಕುಮಟಾ, ಮಂಜು ಮುಕ್ರಿ ಮಿರ್ಜಾನ್ ಇತರರು ಇದ್ದರು. ಜೆವಿಡಿ ಸಹ ಶಿಕ್ಷಕರಾದ ಮಂಜುನಾಥ್ ಛಲವಾದಿ ಅಚ್ಚುಕಟ್ಟಾಗಿ ನಿರೂಪಿಸಿದರು. ಸಾಯಂಕಾಲ ವೇದಿಕೆ ನಮ್ಮದು, ಪ್ರತಿಭೆ ನಿಮ್ಮದು ಎಂಬ ಶೀರ್ಷಿಕೆಯಡಿ ಭರ್ಜರಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಕೆನರಾ ಪ್ಲಸ್ ನ್ಯೂಸ್, ದಾಂಡೇಲಿ.